ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾಡ್ಯೂಲ್ 5 ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ DBMS ಅಲ್ಲಿ. ಸೊ ಈ PDF ಲಿಂಕ್ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ, ನೀವು ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇವಾಗ ಮೊದಲನೇ ಕ್ವಶನ್ ಏನ್ ಹೇಳ್ತಾ ಇದೆ, ವಾಟ್ ಈಸ್ ಟೂ ಫೇಸ್ ಲಾಕಿಂಗ್ ಪ್ರೋಟೋಕಾಲ್, ಹೌ ಡಸ್ ಇಟ್ ಗ್ಯಾರಂಟಿ ದಿ ಸೀರಿಯಲೈಸಬಿಲಿಟಿ? ಸರಿನಾ? ಫಸ್ಟ್ ಟೂ ಫೇಸ್ ಲಾಕಿಂಗ್ ಪ್ರೋಟೋಕಾಲ್ ಅಂತ ಅಂದ್ರೆ ಏನು ನೋಡಿ. ಟೂ ಫೇಸ್ ಲಾಕಿಂಗ್ ಈಸ್ ಎ ಕನ್ಕರೆನ್ಸಿ ಕಂಟ್ರೋಲ್ ಮೆಥಡ್ in the DBMS that ensures that transactions are executed safely by using the locks before assessing the data. ಸಿಂಪಲ್. ಕನ್ಕರೆನ್ಸಿ ಕಂಟ್ರೋಲ್ ಅಂತಂದ್ರೆ, ಈಗ ನೀವೊಂದು 10 ಜನ ಇದ್ದೀರಾ ಅಂತ ಅನ್ಕೊಳ್ಳಿ. ಸೊ ನೀವು 10 ಜನನು ಸೇರಿ ನನ್ನ ವಿಡಿಯೋನ ನೋಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಸೈಮಲ್ಟೇನಿಯಸ್ ಎಲ್ಲರೂ ಕೂಡ ಒಂದೇ ಸಲ ಶುರು ಮಾಡಿದಿರಾ, ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಸೊ ಆ ಒಂದು ಸಂದರ್ಭದಲ್ಲಿ ಗ್ಲಿಚ್ ಆಗ್ಕೂಡ್ದು ಅಲ್ವಾ? ಈಗ ಜಾಸ್ತಿ ಜನ ಯೂಸರ್ಸ್ ಒಂದೇ ಟೈಮ್ ಅಲ್ಲಿ ಸೈಮಲ್ಟೇನಿಯಸ್ ಆಗಿ ಅಸೆಸ್ ಮಾಡ್ತಾ ಇದ್ದಾರೆ ಆ ಡೇಟಾನ ಅಂತ ಅಂದಾಗ ಅಲ್ಲಿ ಗ್ಲಿಚ್ ಆಗ್ಕೂಡ್ದು. ಸೊ ಅದನ್ನ ಕಂಟ್ರೋಲ್ ಮಾಡೋದು ಯಾವುದು? ಇದು ಕನ್ಕರೆನ್ಸಿ ಕಂಟ್ರೋಲ್. ಸರಿನಾ? ಇದರಲ್ಲಿ ಟೂ ಫೇಸ್ ಅಂತ ಬಂತು. ಏನು? ಟೂ ಫೇಸ್ ಲಾಕಿಂಗ್ ಪ್ರೋಟೋಕಾಲ್. ಯಾವ್ಯಾವ ಫೇಸು? ಒಂದು ಗ್ರೋಯಿಂಗ್ ಫೇಸು, ಎರಡನೇದು ಶ್ರಿಂಕಿಂಗ್ ಫೇಸ್. ಸೊ ಇವುಗಳು ಲಾಕ್ ನ ಯೂಸ್ ಮಾಡ್ತೇವೆ ಅಂತ ಇಲ್ಲಿ ತೋರಿಸಿದೆ ಅಲ್ವಾ? ಸೊ ಲಾಕ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಸೆಂಡರ್ ರಿಸೀವರ್ ಇದ್ದಾರೆ ಅಂತ ಅನ್ಕೊಳ್ಳಿ. ಸೊ ಸೆಂಡರ್ ಒಂದು ಮೆಸೇಜ್ ಅನ್ನ ಕಳಿಸಿದ್ರೆ ಇಲ್ಲಿ ಲಾಕ್ ಆಗ್ತಾ ಹೋಗುತ್ತೆ ರಿಸೀವರ್ಗೆ ಸಿಗೋವರೆಗೂ ಕೂಡ. ರಿಸೀವರ್ಗೆ ಸಿಕ್ಕಾದ್ಮೇಲೆ ಅಲ್ಲಿ ಅಸೆಸ್ ಅನ್ನ ತಗೊಂಡು ಅವನು ರೀಡ್ ಅಥವಾ ರೈಟ್ ಮಾಡ್ತಾ ಹೋಗ್ತಾನೆ ಆ ಒಂದು ಡಾಕ್ಯುಮೆಂಟ್ ಅಥವಾ ಡೇಟಾನ. ಸರಿನಾ? ಸೊ ಲಾಕ್ ಏನ್ ಮಾಡುತ್ತೆ? ಎನ್ಶ್ಯೂರ್ ಮಾಡುತ್ತೆ. ಮ್ಯಾನಿಪುಲೇಟ್ ಇರ್ಬೋದು, ಏನಾದ್ರೂ ಕೂಡ ಡೇಟಾ ಥೆಫ್ಟ್ ಆಗ್ದಂಗೆ ಅದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಅಲ್ಲಿ ಯೂಸ್ ಆಗುವಂತದ್ದು ಟೂ ಫೇಸ್ ಲಾಕಿಂಗ್ ಪ್ರೋಟೋಕಾಲ್. ಒಂದು ಗ್ರೋಯಿಂಗ್, ಇನ್ನೊಂದು ಶ್ರಿಂಕಿಂಗ್. ಸೊ ಗ್ರೋಯಿಂಗ್ ಏನ್ ಮಾಡುತ್ತೆ? ಟ್ರಾನ್ಸಾಕ್ಷನ್ ಕ್ಯಾನ್ ಅಕ್ವೈರ್ ದ ಲಾಕ್ಸ್. ಸೊ ಇಲ್ಲಿ ಅಕ್ವೈರ್ ಲಾಕ್, ಅದು ರೀಡಿಂಗ್ ಆಗಿರ್ಬೋದು, ಲಾಕ್ ಇನ್ ರೀಡಿಂಗ್ ಆಗಿರ್ಬೋದು ಅಥವಾ ರೈಟ್ ಆಗಿರ್ಬೋದು ಲಾಕ್. ಸೊ ಅಕ್ವೈರ್ ಲಾಕ್ ಅಂತ ಅಂದ್ರೇನು? ಲಾಕ್ ಅನ್ನ ತಗೊಂತವೆ. ಒಂದ್ಸಲಿ ಲಾಕ್ ಅನ್ನ ತಗೊಂಡ್ರೆ ದೇ ಕೆನಾಟ್ ರಿಲೀಸ್ ದ ಲಾಕ್. ಸರಿನಾ? ಸೊ ಗ್ರೋಯಿಂಗ್ ಫೇಸ್ ಅಲ್ಲಿ ಅವರು ಅಕ್ವೈರ್ ಮಾಡಿದ್ದಾರೆ ಲಾಕ್ ಅನ್ನ ಅಂತಂದ್ರೆ ಅವರು ರಿಲೀಸ್ ಮಾಡಕ್ಕಾಗಲ್ಲ. ಶ್ರಿಂಕಿಂಗ್ ಫೇಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಟ್ರಾನ್ಸಾಕ್ಷನ್ ಕ್ಯಾನ್ ರಿಲೀಸ್ ದ ಲಾಕ್. ಸೊ ರಿಲೀಸ್ ಮಾಡಿದ್ದಾರೆ ಅಂತಂದ್ರೆ ಮತ್ತೆ ಹೊಸದಾಗಿ ಅಕ್ವೈರ್ ಮಾಡಕ್ಕಾಗಲ್ಲ. ಸೊ ಇಲ್ಲೇನಾಯ್ತು? ಅಕ್ವೈರ್ ಮಾಡಿರೋರು ರಿಲೀಸ್ ಮಾಡಂಗಿಲ್ಲ, ರಿಲೀಸ್ ಮಾಡಿರೋರು ಅಕ್ವೈರ್ ಮಾಡಂಗಿಲ್ಲ. ಸೊ ಈ ರೀತಿ. ಸೊ ಹೌ ಟೂ ಫೇಸ್ ಲಾಕಿಂಗ್ ಸಿಸ್ಟಮ್ ಗ್ಯಾರಂಟೀಸ್ ದ ಸೀರಿಯಲೈಸಬಿಲಿಟಿ. ಸೊ ಇವಾಗ ನೋಡಿ, ದೀಸ್ ಆಲ್ ಟ್ರಾನ್ಸಾಕ್ಷನ್ ಫಾಲೋ ಎ ಸ್ಟ್ರಿಕ್ಟ್ ಆರ್ಡರ್ ಆಫ್ ಲಾಕಿಂಗ್. ಒನ್ಸ್ ಎ ಟ್ರಾನ್ಸಾಕ್ಷನ್ ರಿಲೀಸ್ ಇಟ್ ಫಸ್ಟ್ ಲಾಕ್, ಇಟ್ ಕೆನಾಟ್ ಆಬ್ಟೈನ್ ದ ನ್ಯೂ ಒನ್. ಸೊ ಇಟ್ ಪ್ರಿವೆಂಟ್ಸ್ ದಿ ಕಾನ್ಫ್ಲಿಕ್ಟ್. ಸೊ ನಾನು ಅವಾಗಲೇ ಹೇಳಿದೆ, ಒಂದ್ಸಲಿ ರಿಲೀಸ್ ಆಯ್ತು ಅಂತಂದ್ರೆ ಹೊಸದಾಗಿ ಅಕ್ವೈರ್ ಮಾಡೋದಕ್ಕೆ ಬಿಡಲ್ಲ. ಎಲ್ಲಿ? ಶ್ರಿಂಕಿಂಗ್ ಫೇಸ್ ಅಲ್ಲಿ. ಏನಾದ್ರೂ ಗ್ರೋಯಿಂಗ್ ಫೇಸ್ಗೆ ಹೋದ್ರೆ ಅಕ್ವೈರ್ ಮಾಡಿದ್ರೆ ಲಾಕ್ ಅನ್ನ ರಿಲೀಸ್ ಮಾಡೋದಕ್ಕೆ ಬಿಡಲ್ಲ. ದಿಸ್ ಕ್ರಿಯೇಟ್ ದ ಸೀರಿಯಲೈಸಬಲ್ ಶೆಡ್ಯೂಲ್. ಸರಿನಾ? ಸೀರಿಯಲೈಸಬಲ್ ಶೆಡ್ಯೂಲ್ ಅಂತಂದ್ರೆ ಸೀರಿಯಲ್ ಆಗಿ ಎಕ್ಸಿಕ್ಯೂಟ್ ಆಗ್ತಾ ಹೋಗ್ತವೆ, ಒಂದಾದ್ಮೇಲೆ ಒಂದು ಈ ರೀತಿ. ಸೊ ಕೀ ಐಡಿಯಾಸ್ ಅನ್ನು ಕೂಡ ಕೊಟ್ಟಿದ್ದೀನಿ, ಮತ್ತೆ ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೀನಿ. ನೋಡಿ ಇಲ್ಲಿ, ಈಗ T1 ಲಾಕ್ ಆಗಿದೆ ಅಂತಂದ್ರೆ ಅದು ರಿಲೀಸ್ ಮಾಡಕ್ಕಾಗಲ್ಲ. ಸೊ T1 ಲಾಕ್ ಆಗಿದೆ ಅಂತಂದ್ರೆ T2 ವೇಟ್ ಮಾಡಬೇಕು ಅಂಟಿಲ್ T1 ರಿಲೀಸಸ್ ಇಟ್ ಲಾಕ್. ಸರಿನಾ? ಸೊ T1 ಲಾಕ್ ಆಗಿ ಅದು ರಿಲೀಸ್ ಆದ್ಮೇಲೆ ನೆಕ್ಸ್ಟ್ T2 ಹೋಗುತ್ತೆ. ಸೊ ಈ ರೀತಿ ಸೀರಿಯಲ್ ಆರ್ಡರ್ ಅಲ್ಲಿ ಅವು ಎಕ್ಸಿಕ್ಯೂಟ್ ಆಗ್ತಾ ಹೋಗ್ತವೆ. ನೆಕ್ಸ್ಟ್ ಕನ್ಕರೆನ್ಸಿ ಕಂಟ್ರೋಲ್ ಇನ್ DBMS. ಸೊ ಕನ್ಕರೆನ್ಸಿ ಕಂಟ್ರೋಲ್ ಅಂತ ಅಂದ್ರೇನು? ಕನ್ಕರೆನ್ಸಿ ಕಂಟ್ರೋಲ್ ಈಸ್ ಎ ಮೆಕ್ಯಾನಿಸಮ್ ಇನ್ ದ DBMS ದಟ್ ಎನ್ಶ್ಯೂರ್ಸ್ ದಿ ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಎಕ್ಸಿಕ್ಯೂಟ್ ಸೈಮಲ್ಟೇನಿಯಸ್ಲಿ ವಿತೌಟ್ ಕಾಸಿಂಗ್ ದ ಡೇಟಾ ಇನ್ಕನ್ಸಿಸ್ಟೆನ್ಸಿ ಆರ್ ದಿ ಕರಪ್ಷನ್. ಸೊ ನಾನು ಅವಾಗಲೇ ಹೇಳಿದೆ, ಮಲ್ಟಿಪಲ್ ಯೂಸರ್ಸ್ ಸೈಮಲ್ಟೇನಿಯಸ್ ಆಗಿ ಯೂಸ್ ಮಾಡಬೇಕಾದ್ರೆ ಯಾವುದೇ ಗ್ಲಿಚ್ ಅಥವಾ ಎರರ್ ಆಗ್ದಂಗೆ ನೋಡ್ಕೊಳೋದನ್ನ ಏನಂತ ಕರಿತೀವಿ? ಕನ್ಕರೆನ್ಸಿ ಕಂಟ್ರೋಲ್ ಅಂತ. ಸೊ ಏನಕ್ಕೆ ಈ ಕನ್ಕರೆನ್ಸಿ ಕಂಟ್ರೋಲ್ ಬೇಕು ಅಂತಂದ್ರೆ, ಮಲ್ಟಿ ಯೂಸರ್ ಎನ್ವಿರಾನ್ಮೆಂಟ್ಸ್ ಅಲ್ಲಿ ಅಂತಂದ್ರೆ ಜಾಸ್ತಿ ಜನ ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಅದೇ ಒಂದು ಸೇಮ್ ಡೇಟಾನ ಮೆನಿ ಟ್ರಾನ್ಸಾಕ್ಷನ್ ಅಸೆಸ್ ದ ಸೇಮ್ ಡೇಟಾ ಅಟ್ ದ ಸೇಮ್ ಟೈಮ್ ಅಲ್ವಾ? ಸೊ ವಿತೌಟ್ ದಿ ಕಂಟ್ರೋಲ್ ದಿಸ್ ಮೇ ಲೀಡ್ ಟು ದ ಎರರ್ ಆರ್ ಇನ್ಕನ್ಸಿಸ್ಟೆಂಟ್ ರಿಸಲ್ಟ್. ಸರಿನಾ? ಕಂಟ್ರೋಲ್ ಇರಬೇಕಾಗತ್ತೆ. ಸೊ ಏನಾಗ್ಬೋದು? ಏನಾದ್ರೂ ಕೂಡ ಕನ್ಕರೆನ್ಸಿ ಕಂಟ್ರೋಲ್ ಇಲ್ಲ ಅಂತಂದ್ರೆ ಲಾಸ್ಟ್ ಅಪ್ಡೇಟ್ ಆಗ್ಬೋದು, ಡರ್ಟಿ ರೀಡು, ನಾನ್ ರಿಪೀಟಬಲ್ ಡೇಟಾ, ಅನ್ಕಮಿಟೆಡ್ ಡೇಟಾ ಅಸೆಸ್. ಸರಿನಾ? ಸೊ ಈ ರೀತಿ ಆಗ್ತಾ ಹೋಗ್ತವೆ. ಸೊ ಗೋಲ್ಸ್ ಅನ್ನ ನೋಡಿದ್ರೆ ಮೇಂಟೈನ್ ದ ಐಸೋಲೇಷನ್, ಆಸಿಡ್ ಪ್ರಾಪರ್ಟೀಸ್. ಸೊ ಆಸಿಡ್ ಪ್ರಾಪರ್ಟೀಸ್ ಆಲ್ರೆಡಿ ಮಾಡ್ಯೂಲ್ 3 ಅಲ್ಲಿ ಆಸಿಡ್ ಪ್ರಾಪರ್ಟೀಸ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. ಮಾಡ್ಯೂಲ್ 3 ಅಲ್ಲಿ ನೀವು ನೋಡಬಹುದು. ಎನ್ಶ್ಯೂರ್ಸ್ ದಿ ಕರೆಕ್ಟ್ನೆಸ್ ಆಫ್ ದಿ ಟ್ರಾನ್ಸಾಕ್ಷನ್. ಸೊ ಈ ರೀತಿ ಏನು ಅಂತಂದ್ರೆ, ಏನಾದ್ರೂ ಡೇಟಾ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಮ್ಯಾನಿಪುಲೇಟ್ ಆಗ್ದಂಗೆ ನೋಡ್ತಾ ಹೋಗುತ್ತೆ. ಸೊ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟಿದ್ದೀನಿ, ಒಂದ್ಸಲ ಎಕ್ಸಾಂಪಲ್ಸ್ ಅನ್ನ ನೋಡ್ಕೊಳ್ಳಿ, ಟೆಕ್ನಿಕ್ಸ್ ಯೂಸ್ ಕೂಡ ನೋಡ್ತಾ ಹೋಗಿ. ಸೊ ಅಷ್ಟು ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ರೆ ಅಷ್ಟನ್ನು ಬರೆದ್ರೆ ಸಾಕು. ಇದು ಏನು ಎಕ್ಸ್ಟ್ರಾ ಎಕ್ಸಾಂಪಲ್ಸ್ ಎಲ್ಲ. ನೆಕ್ಸ್ಟ್, ವಾಟ್ ಈಸ್ NoSQL? ಸೊ NoSQL ಅಂತ ಅಂದ್ರೆ ಏನು? ಸ್ಟ್ಯಾಂಡ್ಸ್ ಫಾರ್ ನಾಟ್ ಓನ್ಲಿ SQL ಅಂತ.
So it is a non-relational database used to handle the large volumes of unstructured or semi-structured data. Structured data ಗೆ SQL ಯೂಸ್ ಮಾಡಿದ್ರೆ ಅನ್ಸ್ಟ್ರಕ್ಚರ್ಡ್ ಅಥವಾ ಸೆಮಿ ಸ್ಟ್ರಕ್ಚರ್ಡ್ ಗೆ ನಾವು NoSQL ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸಪೋರ್ಟ್ ದಿ ಹಾರಿಜಾಂಟಲ್ ಸ್ಕೇಲಬಿಲಿಟಿ. ಹಾರಿಜಾಂಟಲ್ ಅಂತಂದ್ರೆ ಈ ರೀತಿ ಅಲ್ವಾ, ರೋ ವೈಸ್ ಸ್ಕೇಲಬಿಲಿಟಿಯನ್ನ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಫ್ಲೆಕ್ಸಿಬಲ್ ಡೇಟಾ ಮಾಡೆಲ್ಸ್. ಸೊ ಟೈಪ್ಸ್ ಆಫ್ NoSQL ಡೇಟಾ ಅಂತ ಬಂದಾಗ ಡಾಕ್ಯುಮೆಂಟ್ ಬೇಸ್ಡ್, ಕೀ ವ್ಯಾಲ್ಯೂ ಬೇಸ್ಡ್, ಕಾಲಮ್ ಫ್ಯಾಮಿಲಿ, ನೆಕ್ಸ್ಟ್ ಗ್ರಾಫ್ ಬೇಸ್ಡ್. ಸೊ ಈ ರೀತಿ ಟೈಪ್ಸ್ ಆಫ್ NoSQL ಡೇಟಾ ಬರ್ತವೆ. ಒಂದೊಂದನ್ನೇ ಈಸಿಯಾಗಿ ನೋಡ್ಕೊಂತ ಹೋಗ್ಬೋದು. ವೆರಿ ಸಿಂಪಲ್ ಡೆಫಿನಿಷನ್ ಅನ್ನ ಕೊಟ್ಟಿದ್ದೀನಿ, ಅಷ್ಟನ್ನ ಬರೆದ್ರೆ ಸಾಕು. ಸೊ ನಾನು ತೀರಾ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ನಿಮಗೂ ಕೂಡ ಕನ್ಫ್ಯೂಸ್ ಆಗ್ದಂಗೆ ಹೋಗುತ್ತೆ. ಸೊ ನೀಟಾಗಿ ಒಂದ್ಸಲಿ ಓದ್ಕೊಳ್ಳಿ, ಆರಾಮಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ಯಾಪ್ ಥಿಯರಮ್. ಸೊ ಇವೆರಡನ್ನು ಕೂಡ ಸೇರಿಸ್ಕೊಡ್ಬೋದು. NoSQL ಅಂಡ್ ಕ್ಯಾಪ್ ಥಿಯರಮ್ ಅನ್ನ ಒಂದೇ ಸಲ ಕೊಡ್ಬೋದು 8 ಮಾರ್ಕ್ಸ್ಗೆ. ಸೊ ಕ್ಯಾಪ್ ಥಿಯರಮ್ ಅಂತ ಅಂದ್ರೇನು? ಸ್ಟೇಟ್ಸ್ ದಟ್ ದ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಕ್ಯಾನ್ ಪ್ರೊವೈಡ್ ಓನ್ಲಿ 2 out of 3. ಸರಿನಾ? ಸೊ 2 out of 3 ಅಂತ ಅಂದ್ರೆ ನೋಡಿ, ಕನ್ಸಿಸ್ಟೆನ್ಸಿ, ಅವೈಲಬಿಲಿಟಿ ಮತ್ತೆ ಪಾರ್ಟಿಷನ್ ಟಾಲರೆನ್ಸ್. ಸೊ ಈ ಮೂರರಲ್ಲಿ ಯಾವ್ದಾದ್ರೂ ಎರಡನ್ನ ಮಾತ್ರ ಅದು ಪ್ರೊವೈಡ್ ಮಾಡಕ್ಕಾಗತ್ತೆ. ಯಾವುದು? ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ಗಳು. ಈ ಮೂರಲ್ಲೂ ಇರೋದು ಕನ್ಸಿಸ್ಟೆನ್ಸಿ, ಅವೈಲಬಿಲಿಟಿ ಮತ್ತೆ ಪಾರ್ಟಿಷನ್ ಟಾಲರೆನ್ಸ್. ಸೊ ಇದರಲ್ಲಿ ಯಾವ್ದಾದ್ರೂ ಎರಡನ್ನ ಮಾತ್ರ ಅವು ಅಗ್ರಿ ಮಾಡ್ತವೆ ಮತ್ತೆ ಎರಡನ್ನ ಮಾತ್ರ ಪ್ರೊವೈಡ್ ಮಾಡ್ತವೆ ಅಂತ ಅರ್ಥ. ಕ್ಯಾಪ್ ಟ್ರೇಡ್ ಆಫ್ ಅಂತ ಬರುತ್ತೆ. CP ಅಂತ ಅಂದ್ರೇನು? ಕನ್ಸಿಸ್ಟೆನ್ಸಿ ಮತ್ತೆ ಪಾರ್ಟಿಷನ್ ಆದ್ರೆ ಯಾವ ರೀತಿ. ಈ ಮೂರರಲ್ಲಿ ಎರಡು ಅಂತ ಹೇಳಿದೆ ಅಲ್ವಾ, ಸೊ ಅದರಲ್ಲಿ ಕನ್ಸಿಸ್ಟೆನ್ಸಿ ಮತ್ತೆ ಪಾರ್ಟಿಷನ್ ಅನ್ನ ಕೊಟ್ರೆ ಸಿಸ್ಟಮ್ ಯಾವ ರೀತಿ ಇರುತ್ತೆ. ನೆಕ್ಸ್ಟ್ AP ಅಂದ್ರೇನು? ಅವೈಲಬಿಲಿಟಿ. ನೆಕ್ಸ್ಟ್ AP ಅಂತ ಅಂದ್ರೇನು? ಅವೈಲಬಿಲಿಟಿ ಮತ್ತೆ ಪಾರ್ಟಿಷನ್ ಅನ್ನ ಕೊಟ್ರೆ ಯಾವ ರೀತಿ ಇರುತ್ತೆ. ನೆಕ್ಸ್ಟ್ CA ಕನ್ಸಿಸ್ಟೆನ್ಸಿ ಮತ್ತೆ ಅವೈಲಬಿಲಿಟಿಯನ್ನ ಕೊಟ್ರೆ ಯಾವ ರೀತಿ ಇರುತ್ತೆ. ಸರಿನಾ? ಸೊ ಇಷ್ಟನ್ನು ಕೂಡ ನೀವು ಕಲಿಬೇಕಾಗುತ್ತೆ. ಡಾಕ್ಯುಮೆಂಟ್ ಬೇಸ್ಡ್ NoSQL. ಸೊ ಡಾಕ್ಯುಮೆಂಟ್ ಬೇಸ್ಡ್ NoSQL ಡೇಟಾಬೇಸ್ ಸ್ಟೋರ್ಸ್ ದಿ ಡೇಟಾ ಇನ್ ಫಾರ್ಮ್ ಆಫ್ ದಿ ಡಾಕ್ಯುಮೆಂಟ್. ಸರಿನಾ? ಸೊ ಹೆಸರೇ ಹೇಳ್ತಾ ಇದೆ ಡಾಕ್ಯುಮೆಂಟ್ ಬೇಸ್ಡ್ NoSQL ಅಂತ. ಸೊ ಯೂಶುವಲಿ ಯೂಸಿಂಗ್ JSON, BSON, XML ಫಾರ್ಮೆಟ್ ಗಳನ್ನ ಇದು ಯೂಸ್ ಮಾಡ್ತಾ ಹೋಗುತ್ತೆ. ದೀಸ್ ಸಿಸ್ಟಮ್ಸ್ ಆರ್ ಐಡಿಯಲ್ ಫಾರ್ ದ ಅಪ್ಲಿಕೇಶನ್ ವೇರ್ ದ ಸ್ಕೀಮಾ ಕ್ಯಾನ್ ಬಿ ವೇರಿ ಬಿಟ್ವೀನ್ ದ ರೆಕಾರ್ಡ್ಸ್. ಸರಿನಾ? ಸೊ ಸ್ಕೀಮಾಗಳು ಡಿಫರೆಂಟ್ ಆಗಿ ವೇರಿ ಆಗ್ತಾ ಇದ್ರೆ ಆ ಒಂದು ಸಂದರ್ಭದಲ್ಲಿ ನಾವು ಡಾಕ್ಯುಮೆಂಟ್ ಬೇಸ್ಡ್ NoSQL ಅನ್ನ ಯೂಸ್ ಮಾಡಬಹುದು. ಸೊ ಪಾಪ್ಯುಲರ್ ಡಾಕ್ಯುಮೆಂಟ್ ಬೇಸ್ಡ್ NoSQL ಯಾವ್ಯಾವು? MongoDB ಇರ್ಬೋದು, CorDB ಇರ್ಬೋದು, ನೆಕ್ಸ್ಟ್ ಅಮೆಜಾನ್ ಡಾಕ್ಯುಮೆಂಟ್ DB ಇರ್ಬೋದು. ಸೊ ಎಲ್ಲೆಲ್ಲಿ ಯೂಸ್ ಆಗ್ತವೆ? ಕಾಮರ್ಸ್ ಅಲ್ಲಿ ಯೂಸ್ ಆಗುತ್ತೆ, ಯೂಸರ್ ಪ್ರೊಫೈಲ್ ಡೇಟಾದಲ್ಲಿ ಮತ್ತೆ ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲೆಲ್ಲ ಯೂಸ್ ಆಗ್ತಾ ಹೋಗುತ್ತೆ. ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಲ್ಲಿ ಬರುತ್ತೆ? ಯೂಟ್ಯೂಬ್ ಅಲ್ಲಿ ಬರುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬರುತ್ತೆ. ಸೊ ಕೀ ಫೀಚರ್ಸ್ ಅನ್ನು ಕೂಡ ಕೊಟ್ಟಿದ್ದೀನಿ, ಇಷ್ಟನ್ನ ಬರೆದ್ರೆ ಸಾಕು. ನೆಕ್ಸ್ಟ್ ಮೇನ್ ವೆರಿ ಇಂಪಾರ್ಟೆಂಟ್ CRUD ಆಪರೇಷನ್ಸ್. ಸೊ CRUD ಆಪರೇಷನ್ಸ್ ಆರ್ ದ 4 ಬೇಸಿಕ್ ಆಪರೇಷನ್ ಯೂಸ್ಡ್ ಟು ಮ್ಯಾನೇಜ್ ದ ಡೇಟಾ ಇನ್ ದ ಡೇಟಾಬೇಸ್. ಯಾವ್ಯಾವು? ಕ್ರಿಯೇಟ್, ರೀಡ್, ಅಪ್ಡೇಟ್, ಡಿಲೀಟ್. ಸೊ ಅವಷ್ಟಕ್ಕೂ ಕೂಡ ನಾನು ನೋಡಿ ಇಲ್ಲಿ ಕ್ರಿಯೇಟ್ ಅಂತ ಅಂದ್ರೇನು? ಹೊಸದಾಗಿ ಇನ್ಸರ್ಟ್ ಮಾಡ್ತಾ ಇರೋದು. ಸೊ ಅದಕ್ಕೆ ಸಿಂಟ್ಯಾಕ್ಸ್ ಅನ್ನ ಕೊಟ್ಟಿದ್ದೀನಿ. ಇನ್ಸರ್ಟ್ ಇಂಟು ಸ್ಟೂಡೆಂಟ್ ವ್ಯಾಲ್ಯೂಸ್. ಸೊ ಮೊದಲನೇ ಸ್ಟೂಡೆಂಟ್, ಅವನ ಹೆಸರು ಯಶ್ ಅಂತ, ಅವನದು ಏಜ್ 20. ಈ ತರ ನಾವು ಇನ್ಸರ್ಟ್ ಮಾಡ್ಬೋದು. ನೆಕ್ಸ್ಟ್ ರೀಡ್ ಅಂತ ಅಂದ್ರೇನು? ಸೆಲೆಕ್ಟ್. ನೆಕ್ಸ್ಟ್ ಅಪ್ಡೇಟ್ ಮಾಡ್ತಾ ಇದೀವಿ ಅಂತಂದ್ರೆ ಮಾಡಿಫೈ ಮಾಡ್ತಾ ಇದೀವಿ, ಆಲ್ರೆಡಿ ಇರೋದಕ್ಕೆ ನಾವು ಹೊಸದಾಗಿ ಆಡ್ ಮಾಡ್ತಾ ಇದೀವಿ ಅಂತ ಅರ್ಥ. ನೆಕ್ಸ್ಟ್ ಡಿಲೀಟ್. ಸೊ ಈ 4 ಕೂಡ ವಿತ್ ಸಿಂಟ್ಯಾಕ್ಸ್ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಲ್ಲ, ಸೊ ಅಷ್ಟನ್ನ ಬರೆದ್ರೆ ಸಾಕು, ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ NoSQL ಗ್ರಾಫ್ ಡೇಟಾಬೇಸ್. ಸೊ ಗ್ರಾಫ್ ಡೇಟಾಬೇಸ್ ಇಸ್ ಎ ಟೈಪ್ ಆಫ್ NoSQL ಡೇಟಾಬೇಸ್ ದಟ್ ಸ್ಟೋರ್ಸ್ ದಿ ಡಾಟಾ ಆಸ್ ನೋಟ್ಸ್. ಸೊ ನೋಟ್ಸ್ ಅಂದ್ರೇನು? ಸೊ ನೋಟ್ಸ್ ಅಲ್ಲಿ ಎಂಟಿಟಿಗಳನ್ನ ಸ್ಟೋರ್ ಮಾಡುತ್ತೆ, ಎಡ್ಜಸ್ ಅಲ್ಲಿ ರಿಲೇಶನ್ಶಿಪ್ ಅನ್ನ, ನೆಕ್ಸ್ಟ್ ಪ್ರಾಪರ್ಟೀಸ್ ಅನ್ನ ಕೀ ವ್ಯಾಲ್ಯೂ ಡೇಟಾ ಆಗಿ ಸ್ಟೋರ್ ಮಾಡ್ತಾ ಹೋಗುತ್ತೆ. ಪ್ರಾಪರ್ಟೀಸ್ ಗಳಾಗಿ ಕೀ ವ್ಯಾಲ್ಯೂ ಡೇಟಾನ ಸ್ಟೋರ್ ಮಾಡ್ತಾ ಹೋಗುತ್ತೆ. ಸೊ ಇಟ್ ಈಸ್ ಯೂಸ್ಡ್ ಫಾರ್ ಹ್ಯಾಂಡ್ಲಿಂಗ್ ದ ಹೈಲಿ ಕನೆಕ್ಟೆಡ್ ಡೇಟಾ. ಹೈಲಿ ಕನೆಕ್ಟೆಡ್ ಡೇಟಾ ಅಂತ ಅಂದ್ರೆ ಮಲ್ಟಿಪಲ್ ಜಾಗಗಳಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ ಡೇಟ್ ಆಫ್ ಬರ್ತ್ ನಿಮ್ಮ ಏಜ್ ಮೇಲೆ ಕನೆಕ್ಟ್ ಆಗಿರುತ್ತೆ. ಸೊ ಈ ರೀತಿ ಮಲ್ಟಿಪಲ್ ಕನೆಕ್ಷನ್ ಡೇಟಾ ಇದ್ದಾಗ ಸೊ ಅಲ್ಲಿ ಯೂಸ್ ಆಗ್ತಾ ಹೋಗುತ್ತೆ. ಸೊ ಕೋರ್ ಕಾಂಪೊನೆಂಟ್ಸ್ ಯಾವುದು? ನೋಡ್, ಎಡ್ಜ್, ಪ್ರಾಪರ್ಟಿ ಮತ್ತೆ ಲೇಬಲ್. ಸೊ ಅಷ್ಟೊಂದು ಕೂಡ ಡಿಸ್ಕ್ರಿಪ್ಷನ್ ಮತ್ತೆ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ, ಅಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ Neo4j. So Neo4j is a open source graph database. It uses the property graph model. So property graph model ಅನ್ನು ಯೂಸ್ ಮಾಡುತ್ತೆ. ಫೀಚರ್ ಗಳನ್ನ ನೋಡ್ತಾ ಹೋದ್ರೆ ಆಸಿಡ್ ಕಾಂಪ್ಲಿಯೆಂಟ್, ಎಫಿಷಿಯಂಟ್ ಗ್ರಾಫ್ ಕ್ವೈರೀಸ್, ಸ್ಕೇಲಬಲ್ ಸಿಸ್ಟಮ್ ಯೂಸ್ಡ್ ಇನ್ ರಿಯಲ್ ಟೈಮ್ ಅಪ್ಲಿಕೇಶನ್. ಸೊ ಇಷ್ಟನ್ನ ಬರೆದ್ರೆ ಸಾಕು. ಸೊ ಇದ್ರ ಜೊತೆ ನಾನು ಎಕ್ಸಾಂಪಲ್ ಅನ್ನ ಕೂಡ ಕೊಟ್ಟಿದ್ದೀನಿ, ಯಾವ ರೀತಿ ನೋಡ್ ಅನ್ನ ಕ್ರಿಯೇಟ್ ಮಾಡ್ತೀವಿ, ರಿಲೇಶನ್ಶಿಪ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ, ನೆಕ್ಸ್ಟ್ ಕ್ವೈರಿ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ, ಎಕ್ಸಾಂಪಲ್ಸ್ ಅನ್ನು ಕೂಡ ಕೊಟ್ಟಿದ್ದೀವಿ ವಿತ್ ದಿ ಅಡ್ವಾಂಟೇಜ್. ಸೊ ಇಷ್ಟು ಟಾಪಿಕ್ ಗಳನ್ನ ಮಾಡ್ಯೂಲ್ 5 ಅಲ್ಲಿ ಓದಿದ್ರೆ ಸಾಕು. ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ನೀವು 90 to 95% ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಈ ಒಂದು PDF ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.